ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಮ್ಮ ಈರಣ್ಣ ಕರಾಡಿ MP BJPಯ ಇವರಿದ್ದಂಥವರು ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡ್ತಾ ಇದ್ದಾರೆ, ಬೇಡ ಒತ್ತಡ ತರ್ತಾ ಇದ್ದಾರೆ. ಬೆಳಗಾವಿ ಭಾಳ ದೊಡ್ಡದಾದ್ರೆ ಜಿಲ್ಲೆಗೆ ಗೋಕಾಕ್ ಮತ್ತು ಚಿಕ್ಕೋಡಿ ಅವರು ಗೋಕಾಕದ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ. ಸಹಜದ ಗೋಕಾಕ್ ತಾಲೂಕದವರು ಇವತ್ತು ನಾಳೆಗೆ ಗೋಕಾಕ್ ಜಿಲ್ಲೆ ಆಗಲಿ ಅಂತ ಬಯಸುವಂಥವ್ರು ಅವರಿದ್ದಂಥವ್ರು ಇವತ್ತು ಒತ್ತಡ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಮೇಲೆ. ಹೇಗೂ ಬರ್ತಾಯಿದ್ದೀರಿ ಶಂಕುಸ್ಥಾಪನೆಗೂ ಮತ್ತೆ ಅದಕ್ಕೂ ಬಂದಾಗ ಘೋಷಣೆ ಮಾಡಲಿ, ಗೋಕಾಕ್ ಜೊತೆಗೆ ಚಿಕ್ಕೋಡಿ ಅವರು ಕೇಳ್ತಾ ಇದ್ದಾರೆ, ಅವ್ರದ್ದು ಮಾಡಿರಿ ಅನ್ನುವಂಥದ್ದು ಪ್ರಮುಖ ಬೇಡಿಕೆ ಇಡ್ತಾ ಇದ್ದಾರೆ. ಮಾಡಬಲ್ಲರ ಸಿದ್ದರಾಮಯ್ಯನವರು ಘೋಷಣೆ ಮಾಡಬಲ್ಲರ? ಯಾಕಂದರೆ ಬಹುದಿನಗಳ ಕನಸರಿ ಇದು ಗೋಕಾಕ್ ಮತ್ತು ಚಿಕ್ಕೋಡಿ ಜನರದ್ದು. ಇಷ್ಟರಲ್ಲೇ ಆಗಬೇಕಾಗಿತ್ತು. ಇಷ್ಟರಲ್ಲೇ ಒತ್ತಡ ತಂದ ನಮ್ಮ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಮಾಡಬೇಕಾಗಿತ್ತು, ಮಾಡಿಸ್ಬೇಕಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿಸ್ಬೇಕಾಗಿತ್ತು. ಅದೇ ಕಾಲಕ್ಕೆ ಈರಣ್ಣ ಕರಾಡಿ ಅವರು ಸಹಿತ ಒತ್ತಡ ಇನ್ನೂ ಜೋರು ಮಾಡಬೇಕಾಗಿತ್ತು. ಯಾಕಂದರೆ ಇವರೆಲ್ಲರೂ ಇವ್ರ ಕರ್ತವ್ಯನೂ ಹೌದು. ತಾವು ಬೆಳೆದ ನೆಲದ ಬಗ್ಗೆ, ಅಲ್ಲಿಯ ನೀರಿನ ಬಗ್ಗೆ, ಜನರ ಬಗ್ಗೆ, ಅವ್ರ ಬೇಡಿಕೆ ಬಗ್ಗೆ ಕಾಳಜಿ ವಹಿಸಬೇಕಾಗಿದ್ದು ಇವರೆಲ್ಲರೂ. ಆ ದಿಶೆಯಲ್ಲಿ ಇವತ್ತು ನಮ್ಮ ಈರಣ್ಣ ಕರಾಡಿ ಅವರು ಒಂದು ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೆ ನಾವು ಸ್ವಾಗತ ಕೋರಲೇಬೇಕಾಗಿದೆ. ಜೊತೆಗೆ ಈ ಕೆಲಸವನ್ನು ಇನ್ನಷ್ಟು ತೀವ್ರವಾಗಿ ಮಾಡಬೇಕಾಗಿದೆ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ನಮ್ಮ ಸತೀಶ್ ಅವರು ಸಿದ್ದರಾಮಯ್ಯನ ಮೇಲೆ ಒತ್ತಡ ತಂದ ಘೋಷಣೆ ಮಾಡಿಸ್ಬೇಕು. ಯಾಕಂದರೆ ಡಿಸೆಂಬರ್ ಬಂತು, ಇದು ತಿಂಗಳು ನಿಮ್ಗೆ ಗೊತ್ತದ, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇದು ಆಗಲಿಲ್ಲ ಅಂದರೆ ಮತ್ತೆಂದೋ ಹೋಗಿಬಿಡ್ತದೆ. ಈ ಕನಸು ಕಮರಿ ಹೋಗ್ತದೆ ನಾವು ಗೋಕಾಕ್ ಜನರದ್ದು. ಜೊತೆಗೆ ಚಿಕ್ಕೋಡಿ ಅವ್ರದ್ದು ಸಹ ಇಬ್ಬರದ್ದು ಮಾಡಬೇಕಾಗ್ಯದ. ಒಂದನ್ನು ಬಿಟ್ಟು ಒಂದು ಮಾಡಲಿಕ್ಕೆ ಸಾಧ್ಯ ಇಲ್ಲೇನೋ. ಎರಡೂ ಭಾಗದ ಜನ ಭಾಳ ವರ್ಷಗಳಿಂದ ಒತ್ತಡ ತರ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ, ಬೇಡಿಕೆ ಇಡ್ತಾ ಇದ್ದಾರೆ. ಜಿಲ್ಲೆಯನ್ನು ಘೋಷಿಸ್ರಿ, ಸಣ್ಣ ಸಣ್ಣ ಜಿಲ್ಲೆ ಆಯ್ತಂದ್ರೆ ಆಡಳಿತ ಚೆನ್ನಾಗಿ ಆಗ್ತದೆ. ಈಗ ಬೆಳಗಾವಿ ಅಥಣಿ ಮತ್ತು ಬೆಳಗಾವಿ ಎಷ್ಟು ದೂರದ, ಬೆಳಗಾವಿ ಹೋಗಿ ಬರೋದಂದ್ರೆ ಒಂದು ದಿನ ಎಲ್ಲ ಮುರಿದೋಗಿಬಿಡ್ತದೆ. ಇತ್ತೀಚೆಗೆ ನಮ್ಮ ಲಕ್ಷ್ಮಣ ಸವದಿ ಅವರು ಇದು ಬೇಡಪ್ಪ, ನಮ್ಮದೇ ಒಂದು ಜಿಲ್ಲಾ ಮಾಡಿಬಿಡ್ರಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ.